Hello everyone, welcome back to Beat Up Abacus. In today's class, I will tell you how to do the formulas and how to use the formulas in the sums. In earlier class, I have taught you how to do the tens formula till 6. In today's class, I will tell you how to do the sums using the formulas one by one. First, we'll move to 9 formula. First, we'll write the formula. ಫಸ್ಟ್ ಟೆನ್ಸ್ ಫಾರ್ಮುಲಾದಲ್ಲಿ ಫಸ್ಟ್ 9 ಮತ್ತೆ 90 ಬರುತ್ತೆ. ಫಸ್ಟ್ ಫಾರ್ಮುಲಾ ಬರಿತೀನಿ. add 9 is equals to less 1 add 10, add 90 is equals to less 10, add 100. ನೋಡಿ ಇಲ್ಲಿ ಯೂನಿಟ್ಸ್ ಪ್ಲೇಸಿಗೆ ಒಂದು ಫಾರ್ಮುಲಾ ಬರುತ್ತೆ, ಟೆನ್ಸ್ ಪ್ಲೇಸಿಗೆ ಒಂದು ಫಾರ್ಮುಲಾ ಬರುತ್ತೆ. ಟೆನ್ಸ್ ಫಾರ್ಮುಲಾ ಆಗಿರೋದ್ರಿಂದ 10 ಕಾಮನ್ ಇರುತ್ತೆ, ಯೂನಿಟ್ಸ್ ಪ್ಲೇಸ್ ಅಲ್ಲಿ 10 ಕಾಮನ್ ಇರುತ್ತೆ, ಟೆನ್ಸ್ ಪ್ಲೇಸ್ ಅಲ್ಲಿ 100 ಕಾಮನ್ ಇರುತ್ತೆ. ಇಲ್ಲಿ ಯಾವ ನಂಬರ್ ನ ಲೆಸ್ ಮಾಡ್ತೀವಲ್ಲ ಅದನ್ನ ಫ್ರೆಂಡ್ ಅಂತ ಕರಿತೀವಿ. ಸೊ 9 ಫ್ರೆಂಡ್ ಇವಾಗ 1 ಆಗಿರುತ್ತೆ, ಯಾಕಂದ್ರೆ 9 ಫಾರ್ಮುಲಾದಲ್ಲಿ ನಾವು 1 ನ ಲೆಸ್ ಮಾಡ್ತೀವಿ. ಸೊ ಆದ್ರಿಂದ ಇವಾಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ 1, 5, 9. Second question 9 less 3, 9. Third 8, 9, 2. Fourth 6, 9 less 5. Fifth 3, 9 less 2. ಫಸ್ಟ್ ಫ್ರೇಮ್ ತಗೊಳ್ಳೋಣ. ನಾನು ಫ್ರೇಮ್ ಹೆಂಗ್ ಹೋಲ್ಡ್ ಮಾಡಬೇಕು ಅನ್ನೋದನ್ನ ನಾವು ಹಳೆ ವಿಡಿಯೋದಲ್ಲೇ ಹೇಳಿದೀನಿ, ಇನ್ನೊಂದ್ಸಲ ಹೇಳ್ತೀನಿ. ನಾವು ಫ್ರೇಮ್ ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹೋಲ್ಡ್ ಮಾಡಬೇಕು. ಫ್ರೇಮ್ ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹೋಲ್ಡ್ ಮಾಡಬೇಕು. ಪ್ರಾಬ್ಲಮ್ಸ್ ನ ನಾವು ರೈಟ್ ಹ್ಯಾಂಡ್ ತಮ್ ಮತ್ತೆ ಇಂಡೆಕ್ಸ್ ಫಿಂಗರ್ ನ ಯೂಸ್ ಮಾಡ್ತೀವಿ. ಲೋವರ್ ಬೀಟ್ಸ್ ಗೆ ತಮ್ ಫಿಂಗರ್, ಅಪ್ಪರ್ ಬೀಟಿಗೆ ಇಂಡೆಕ್ಸ್ ಫಿಂಗರ್. ಯಾವ್ದೇ ನಂಬರ್ ಲೆಸ್ ಮಾಡ್ಬೇಕಾದ್ರೂ ಅಪ್ಪರ್ ಬೀಡೆ ಆಗಿರ್ಲಿ ಲೋವರ್ ಬೀಡೆ ಆಗಿರ್ಲಿ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ನ ಯೂಸ್ ಮಾಡ್ತೀವಿ. ಸೊ 1 ಲೋವರ್ ಬೀಟ್ ಅಲ್ಲಿ ಬರುತ್ತೆ, 1 ಡೈರೆಕ್ಟ್, 5 ಡೈರೆಕ್ಟ್. ಈಗ 9 ಡೈರೆಕ್ಟ್ಲಿ ಪಾಸಿಬಲ್ ಇಲ್ಲ, 9 ಡೈರೆಕ್ಟ್ ಹಾಕಕ್ ಆಗಲ್ಲ. ಸೊ ನಾನು ಏನ್ ಮಾಡ್ತೀನಿ, ಫಾರ್ಮುಲಾನ ಯೂಸ್ ಮಾಡ್ತೀನಿ. ಇಲ್ಲಿ 9 ಫಾರ್ಮುಲಾ ಏನು ಅಂದ್ರೆ ಲೆಸ್ 1 ಆಟ್ 10. ಸೊ ನಾನು ಹೆಂಗ್ ಅಪ್ಲೈ ಮಾಡ್ತೀನಿ ಅಂದ್ರೆ 9 ಲೆಸ್ 1 ಆಟ್ 10. ಈಗ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಅಲ್ಲಿ ಲೆಸ್ 1 ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಅಲ್ಲಿ ಆಟ್ 10 ಮಾಡ್ತೀವಿ. ಇವೆರಡು ಆಪರೇಷನ್ಸ್ ಒಂದೇ ಸಲ ಒಟ್ಟಿಗೆನೆ ಹಾಕ್ಬೇಕು. ತೋರಿಸ್ತೀನಿ ನೋಡಿ, ಈ ತರ ಲೆಸ್ 1 ಆಟ್ 10 ಈ ತರಾನೇ ಮಾಡ್ಬೇಕು. ಈಗ ಫಸ್ಟ್ ಕೆಲವೊಬ್ರು ಮಾಡ್ತಾರೆ ಲೆಸ್ 1 ಮಾಡಿ ಆಮೇಲೆ ಆಟ್ 10 ಮಾಡ್ತಾರೆ, ಇದು ರಾಂಗ್ ಆಗುತ್ತೆ. ಅಟ್ ಎ ಟೈಮ್ ಮಾಡ್ಬೇಕು, ಲೆಸ್ 1 ಆಟ್ 10. ಇವಾಗ ಆನ್ಸರ್ ಎಷ್ಟು ಬರುತ್ತೆ, 15 ಬರುತ್ತೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ 9 ಡೈರೆಕ್ಟ್ ಲೆಸ್ 3 ಡೈರೆಕ್ಟ್ 9 ಡೈರೆಕ್ಟ್ಲಿ ಪಾಸಿಬಲ್ ಇಲ್ಲ. ಸೊ ಫಾರ್ಮುಲಾನ ಯೂಸ್ ಮಾಡ್ತೀವಿ. 9 ಫಾರ್ಮುಲಾ ಲೆಸ್ 1 ಆಟ್ 10 ಅಟ್ ಎ ಟೈಮ್ ಇದೇ ತರನೇ ಮಾಡಬೇಕು, ಲೆಸ್ 1 ಆಟ್ 10. ಇದನ್ನು ಆನ್ಸರ್ ಕೂಡ 15 ಬರುತ್ತೆ. ನೆಕ್ಸ್ಟ್ 8 ಡೈರೆಕ್ಟ್. ನಾವು ಮುಂಚೆನೆ ಹೇಳಿದ್ದೆ ನಿಮಗೆ 6, 7, 8, 9 ಬೋತ್ ದಿ ಫಿಂಗರ್ಸ್ ನ ಯೂಸ್ ಮಾಡಿ ಹಾಕ್ತೀನಿ ಅಂತ. ಸೊ ಈ ತರ ಹಾಕ್ತೀನಿ. 8 ಡೈರೆಕ್ಟ್ 9 ಡೈರೆಕ್ಟ್ ಹಾಕಕ್ಕಿಲ್ಲ, ಸೊ ಫಾರ್ಮುಲಾನ ಯೂಸ್ ಮಾಡ್ತೀನಿ. 9 ಫಾರ್ಮುಲಾ ಲೆಸ್ 1 ಆಟ್ 10, ಲೆಸ್ 1 ಆಟ್ 10, 2 ಡೈರೆಕ್ಟ್ ಇದೆ, 1, 2. ದ ಆನ್ಸರ್ ಎಷ್ಟು, 19. ನೆಕ್ಸ್ಟ್ 6 ಡೈರೆಕ್ಟ್ 9 ಡೈರೆಕ್ಟ್ಲಿ ಪಾಸಿಬಲ್ ಇಲ್ಲ, ಫಾರ್ಮುಲಾ ಯೂಸ್ ಮಾಡ್ತೀನಿ. ಲೆಸ್ 1 ಆಟ್ 10, ನೆಕ್ಸ್ಟ್ ಲೆಸ್ 5 ಡೈರೆಕ್ಟ್ ಇದೆ, ಲೆಸ್ 5. ಆನ್ಸರ್ 10. ನೆಕ್ಸ್ಟ್ 3 ಡೈರೆಕ್ಟ್ ಇದೆ, 9 ಡೈರೆಕ್ಟ್ಲಿ ಪಾಸಿಬಲ್ ಇಲ್ಲ, ಫಾರ್ಮುಲಾ ಯೂಸ್ ಮಾಡ್ತೀನಿ. ಲೆಸ್ 1 ಆಟ್ 10, ಲೆಸ್ 2 ಡೈರೆಕ್ಟ್ ಇದೆ, ಲೆಸ್ 2. 10. ಇದೇ ತರ ಟೆನ್ಸ್ ಪ್ಲೇಸ್ ಅಲ್ಲಿ ಹೆಂಗೆ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ ಅನ್ನೋದನ್ನ ಇನ್ನ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಈಗ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳಿದೀನಿ. ಏನಾದ್ರೂ ಡೌಟ್ಸ್ ಇದೆ ಕಮೆಂಟ್ ಅಲ್ಲಿ ಕೇಳಿ. ನಾನು ಕೆಲವೊಂದು ಪ್ರಾಬ್ಲಮ್ಸ್ ನ ಕೊಡ್ತೀನಿ, ಟ್ರೈ ಮಾಡಿ ಸಾಲ್ವ್ ಮಾಡಕ್ಕೆ.
less 7, 9. 7 less 6, 9. 9 less 8, 9. ಈ ಮೂರು ಪ್ರಾಬ್ಲಮ್ಸ್ ನ ಟ್ರೈ ಮಾಡಿ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಮಾಡೋದಿಕ್ಕೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು 8 ಫಾರ್ಮುಲಾನ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ Beat Up Abacus. Thank you for watching. See you in the next video. Bye bye.